ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ PUC ಈ ವರ್ಷದ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ನಿನ್ನೆ ನಡೆದಂಥ ಒಂದು ಏನಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆಯ ಮಾಹಿತಿಯನ್ನು ಜೊತೆಗೆ ಈ ಪ್ರಶ್ನೆಗಳ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನಾನು ಕೂಡ ಒಂದು ಸ್ವಲ್ಪ ಗೊಂದಲದಲ್ಲಿದ್ದೀನಿ. ಯಾಕಂತಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನೋಡಿದಾಗ ಈ ಪ್ರಶ್ನೆ ಪತ್ರಿಕೆಗೆ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆ ಬಹಳ ವ್ಯತ್ಯಾಸ ಇದೆ. ಯಾಕಪ್ಪ ಅಂತಂದರೆ ಪ್ರಶ್ನೆಗಳು ಬಹಳ ಹೊಸ ರೀತಿಯಿಂದ ಬಂದಿರೋದರಿಂದ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಗ್ತದೆ, ಸಹಜ. ನಿನ್ನೆ ನಾನು ಕೂಡ ಗೊಂದಲಕ್ಕೀಡಾಗಿದ್ದೆ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಈ ಪ್ರಶ್ನೆ ಬಹಳ ಸಾರಿ ರಿಪೀಟ್ ಆಗಿರುವುದು. ಗ್ರೀಕ್ ಪದ ಯಾವ ಭಾಷೆಯಿಂದ ಬಂದಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇನ್ನು ಮೆಸೊಪೊಟೇಮಿಯಾದ ಇಂದಿನ ಹೆಸರು ಅಂಥೇಳಿ ನಾವು ಎಲ್ಲಿ ಪುಸ್ತಕದಲ್ಲಿ ನೋಡಿಲ್ಲ, ಆದರೂ ಸಹ ಮೌಲ್ಯಮಾಪನ ಮಂಡಳಿ ನೀಡಿದೆ. ಅದರ ಹೆಸರು ಇರಾಕ್ ಅಂತ ಹೇಳ್ತೀವಿ. ಮಧ್ಯಕಾಲೀನ ಯುಗ ಹೀಗೆಂದು ಕರೆಯುವರು ಅಥವಾ ಹೀಗೂ ಕರೆಯುವರು ಅಂತ ಪ್ರಶ್ನೆ ಇದೆ. ಮಧ್ಯಕಾಲದಲ್ಲಿ 3 ರೀತಿಯ ಮಧ್ಯಯುಗ ಇದೆ. ಆದರೆ ಪ್ರಶ್ನೆ ಆರಂಭಿಕ ಮಧ್ಯಕಾಲೀನ ಯುಗ ಹೀಗೂ ಕರೆಯುತ್ತಾರೆ ಅಂತೇಳಿ ಆಗಬೇಕಾಗಿತ್ತು. ಕೇವಲ ಮಧ್ಯಕಾಲೀನ ಯುಗ ಅಂತ ಆಗಿದೆ. ಹಾಗಾಗಿ ಕತ್ತಲೆ ಯುಗ ಅಂತ ಹೇಳ್ತೀವಿ. ನೆಪೋಲಿಯನ್ ಬೋನಾಪಾರ್ಟಿ ಮರಣ ಹೊಂದಿದ್ದು ಈ ದ್ವೀಪದಲ್ಲಿ, ಸೆಂಟ್ ಹೆಲಿನಾ ದ್ವೀಪದಲ್ಲಿ ಅವನ ಮರಣ ಆಗ್ತದೆ. ಬಾಂಗ್ಡೂಂಗ್ ಸಮ್ಮೇಳನ ಭಾಗವಹಿಸಿದ ಭಾರತ ಪ್ರಧಾನಿ ಬೇರೆ ಯಾರೂ ಅಲ್ಲ, ಜವಾಹರ್ಲಾಲ್ ನೆಹರು ಅವರು. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಹೌದಾ? 6 ಒರಿಜಿನ್ ಆಫ್ ಸ್ಪೀಸಸ್ ಕೃತಿ ಬರೆದವರೇ ಬೇರೆ ಯಾರೂ ಅಲ್ಲ, ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳ್ತೀವಿ. ವೈದ್ಯ ವಿಜ್ಞಾನದ ಪಿತಾಮಹ ಎಂದು ಹಿಪ್ರೋಕ್ರಟಿಸ್ ಅನ್ನು ಕರಿತೀವಿ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಗೊತ್ತಿದೆ ನಿಮಗೆ, ಕುರಾನ್. ಭಾರತದ ಜಲಮಾರ್ಗ ಕಂಡುಹಿಡಿದವರು ವಾಸ್ಕೋ ಡಿ ಗಾಮ. NATO ನಾಟೋದ ಕೇಂದ್ರ ಕಚೇರಿ ಇರೋದೇ ಪ್ಯಾರಿಸ್ನಲ್ಲಿ ಅಂತ ಹೇಳ್ತೀವಿ. ಇನ್ನು ಹೊಂದಿಸಿ ಬೇರೆ ನೋಡಿದಾಗ ಪೆರಿಕ್ಲಿಸ್ನ ಸುವರ್ಣಯುಗ ಅಂತ ಹೇಳ್ತೀವಿ. ರಾಜಕುಮಾರ ಹೆನ್ರಿ ಏನು ಮಾಡ್ದ ಅಂತಂದರೆ ದಿ ನ್ಯಾವಿಗೇಟರ್, ಈ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ನಾವಿಕರನ್ನು ಕಳಿಸ್ಲಿಕ್ಕೆ ಸಿದ್ಧತೆ ಮಾಡಿದವನೇ ಇವನೇ. ಲೆನಿನ್ ಗೊತ್ತಿರಲಿಲ್ಲ ನಿಮಗೆ, ಹೊಸ ಆರ್ಥಿಕ ನೀತಿಯನ್ನು ತಂದ. ಮುಸ್ಲೋನಿ ಒಂದು ಪಕ್ಷವನ್ನು ಕಟ್ತಾನೆ, ಅದೇ ಪ್ಯಾಸಿಸ್ಟ್ ಪಕ್ಷ ಅಂತ ಹೇಳ್ತೀವಿ. ಜಾರ್ಜ್ ಬುಷ್ ಬೇರೆ ಯಾರೂ ಅಲ್ಲ, ಈ ವಾಷಿಂಗ್ಟನ್ DC ಈ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಯಾಗಿದ್ದಾನೆ. ಕೂಲಂಕುಷವಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಕೆಲವು ಪ್ರಶ್ನೆಗಳು ಬಹಳ ಹೊಸದಾಗಿ ಬಂದಿರೋದ್ರಿಂದ ಗೊಂದಲ ಉಂಟಾಗಿದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಕೆಳಗಿನ ಪ್ರಶ್ನೆಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ತೂಗು ಉದ್ಯಾನ ನಿರ್ಮಿಸಿದವರು ಯಾರು? ನೆಬೂಕಡ್ನೆಜರ್ ಅಂತ ಹೇಳ್ತೀವಿ. ಹಿಡುವಳಿದಾರ ಎಂದರೆ ಬೇರೆ ಯಾರೂ ಅಲ್ಲ, ಈ ರಾಜ ಅಥವಾ ಮಹಾನ್ ನಾಯಕರೇನು ಭೂಮಿಯನ್ನು ಕೊಡ್ತಾರಲ್ಲ, ಆ ಭೂಮಿಯನ್ನು ಯಾರು ಪಡಿತಾರೆ, ಆ ಪಡೆದಂಥ ವ್ಯಕ್ತಿ ರಾಜನಿಗೆ ಹಿಡುವಳಿಯಾಗಿರುವುದಕ್ಕೆ ಹಿಡುವಳಿದಾರ ಅಂತ ಹೇಳ್ತೀವಿ. ಬಾಸ್ಟಿಲ್ ಪತನವಾದ ವರ್ಷ ನೆನಪಿರಲಿ ನಿಮಗೆ. ಜರ್ಮನಿ ಸಂಸತ್ತಿನ ಹೆಸರು ತಿಳಿಸಿರಿ ಅಂತ ಕೊಟ್ಟಿದ್ದಾರೆ. ಇದು ಬುಂಡೆಸ್ಟ್ಯಾಗ್ ಅಂತ ಹೇಳ್ತೀವಿ. ಗ್ಲಾಸ್ನಾಸ್ಟ್ ಎಂದರೆ ಬೇರೆ ಏನಲ್ಲ, ಮುಕ್ತ ನೀತಿ ಅಂತ ಹೇಳ್ತೀವಿ. ಇದಷ್ಟೇ ಅಲ್ಲದೆ 2-3 ವಾಕ್ಯದಲ್ಲಿ 8 ಪ್ರಶ್ನೆಗಳಿಗೆ ನಾವು 2 ಅಥವಾ 2 ವಾಕ್ಯಗಳು ಉತ್ತರಿಸಬೇಕು. ಇತಿಹಾಸ ಯಾವುದಾದ್ರು ವೃತ್ತಿಪರ ಉಪಯೋಗಗಳನ್ನು ತಿಳಿಸಿ. ನಾವೆಲ್ಲ ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿದ್ದೆ. ಇವುಗಳು ಬಂದಿದ್ದಾವೆ. ಇನ್ನು ನಾವು ಮುಂದಕ್ಕೆ ಹೋದಾಗ ಯಾವುದಾದ್ರು 2 ಪ್ರಶ್ನೆಗಳಿಗೆ ನಾನು ಕೊಟ್ಟಿನಿ. ಸ್ಕೋರಿಂಗ್ 80 ಅಂಕಗಳಲ್ಲಿ ಇತಿಹಾಸ ವ್ಯಾಖ್ಯೆಗಳು ಬರೆಯಿರಿ. ಪ್ರವಾದಿ ಮುಹಮ್ಮದ್ ಬೋಧನೆ ಕುರಿತು ವಿವರಿಸಿ. ಕೈಗಾರಿಕಾ ಕ್ರಾಂತಿಯ ಪ್ರಕ್ರಿಯೆ ಇಂಗ್ಲೆಂಡ್ ಹೇಗೆ ಪ್ರಾರಂಭವಾಯಿತು? ಇದು ಹೊಸ ಪ್ರಶ್ನೆ. ಅಲಿಪ್ತ ಚಳುವಳಿ ಉದಯಕ್ಕೆ ಕಾರಣಗಳು, ನಾನು ಇದನ್ನು ಸಹ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಇನ್ನು 10 ಅಂಕಕ್ಕೆ ಬಂದರೆ ಮಾನವ ವಿಕಾಸಕ್ಕೆ ಕಾರಣವಾದ ಅಂಶಗಳು ಕೊಟ್ಟಿದ್ದೀನಿ ನಾನು. ಈಜಿಪ್ಟ್ ನಾಗರಿಕತೆಯ ಕೊಡುಗೆಯನ್ನು ಸಹ ಕೊಟ್ಟಿದ್ದೀನಿ. 2 ಬರೀಬೇಕು. ನಾನು ಆಲ್ರೆಡಿ ಕೊಟ್ಟಿದ್ದೆ ಫಿಕ್ಸ್ ಕ್ವಶನ್ ಅಂತ ಹೇಳಿ. ಅದನ್ನು ಗಮನಿಸಿ. ಇನ್ನು ಘಟನೆ ಕಾಲಾನುಕ್ರಮ ಅಂತ ಅಂದಾಗ ಮೊದಲನೇದು ಬರುವುದೇ ಒಲಿಂಪಿಕ್ ಕ್ರೀಡೆ. ಮೊಟ್ಟ ಮೊದಲು ಒಲಿಂಪಿಕ್ ಕ್ರೀಡೆ ನಡೀತದೆ ಕ್ರಿಸ್ತ ಪೂರ್ವದಲ್ಲಿ. ಅದಾದ ನಂತರ ಕಾನ್ಸ್ಟಂಟಿನೋಪಲ್ ಪತನ ಯಾವಾಗ ಆಗ್ತದೆ ಅಂದರೆ 1453ರಲ್ಲಿ ಆಗ್ತದೆ. ಅದ ನಂತರ ವಾರ್ಸಾ ಒಪ್ಪಂದ ಆದ ನಂತರ ಅಮೆರಿಕ ಸ್ವಾತಂತ್ರ್ಯ ಘೋಷಣೆ ಆಗ್ತದೆ. ಅದಾದ ನಂತರ ವಾರ್ಸಾ ಒಪ್ಪಂದ ಆಗ್ತದೆ. ಇನ್ನು ನಾನು ಪ್ರಮುಖ ಸ್ಥಳಗಳನ್ನು ಸಹ ಕೊಟ್ಟಿದ್ದೆ. ಅಲ್ಲಿ ಬ್ಯಾಬಿಲೋನಿಯಾ ಇತ್ತು, ವೆನಿಸ್ ಇದೆ, ಮೆಕ್ಕಾ ಇದೆ, ಕೇಪ್ ಆಫ್ ಗುಡ್ ಹೋಪ್ ಇದೆ, ಲಂಡನ್ ಇದೆ, ನ್ಯೂಯಾರ್ಕ್, ಜಿನಿವಾ, ನಾಗಸಾಕಿ ಇವೆಲ್ಲವೂ ಇದೆ. ಅದ್ರ ಜೊತೆಗೆ ನಾನು ಹೇಳಿದೆ ಇವೇ ಪ್ರಶ್ನೆಗಳು ಬೀಳ್ತವೆ ಅಂಥೇಳಿ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿದ್ರು ಅವ್ರಿಗೆ ಕ್ಲಾರಿಟಿ